ಸ್ವಲ್ಪ ಫ್ಲೂಟ್ಸ್ ಹಾಕ್ಬೇಕು, ಸ್ವಲ್ಪ ಆರೆಲ್ಲು ಸುರೇಶ್ ಅದನ್ನು ಬೆಸಿಟ್ಕೊಳ್ಳೋ ನೀನು ಇಲ್ಲ ಪೊಲೀಸವ್ರಿಗೆ ಫಾರೆಸ್ಟ್ ಅವ್ರಿಗೆ ಅವ್ರಿಗೆಲ್ಲ ಫೋನ್ ಮಾಡಿ ಆಮೇಲೆ ಅವರೆಲ್ಲ ಬಂದು ಒಂದು 5 ಗಂಟೆ ಒಳಗಡೆನೇ ಎಲ್ಲ ಕಾರ್ಯಾಚರಣೆ ಮಾಡಿ ಎಲ್ಲ 5 ಅವರ್ಸಲ್ಲಿ ಕಂಪ್ಲೀಟ್ ಮಾಡಿ ಅದನ್ನು ಹಿಡ್ಕೊಂಡು ಹೋದ್ರು ಚಿರತೆಯನ್ನು. ಇದು ನನ್ನ ಮುಂದೆನೇ ಪಾಸ್ ಆಯಿತು. ನಾನು ಫಸ್ಟ್ ಏನು ತಿಳ್ಕೊಂಡೆ ನಾಯಿ ಏನೋ ಬಂತು ಅಂದ್ಕೊಂಡೆ. ಆಮೇಲೆ ಅದು ಹಿಂಗೆ ಹೋಗ್ತಾ ಇರೋದು ನೋಡಿ ಚಿರತೆ ಅಂತ ಆಮೇಲೆ ಗೊತ್ತಾಗಿತ್ತು. ರೂಮಲ್ಲಿ ಯಾರೂ ಇಲ್ಲ, ನಾನು ನಮ್ಮ ಮಿಸಸ್ ಇಬ್ಬರು ಹಾಲಲ್ಲಿದ್ವಿ. ಅಲ್ಲಿಂದ ಬಾಗಿಲಿಂದ ಎಂಟ್ರಿ ಆಗಿ ಹಾಲ್ ಕಡೆಯಿಂದ ಹೋಗಿ ರೂಮ್ ಹತ್ರ ಹೋಯ್ತು. ಅದು ಒಳಗಡೆ ಹೋದ ತಕ್ಷಣ ನಾವು ತಿರ್ಗಿ ಇನ್ನು ವಾಪಸ್ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಇಬ್ಬರು ಆಚೆ ಓಡೋಗಿ ಬಾಗಿಲು ಹಾಕೊಂಡು ಅರಣ್ಯ ಇಲಾಖೆ ಅವರು ಪೊಲೀಸವರು ಅವರೆಲ್ಲ ಬಂದು ಹಿಡ್ಕೊಂಡು ಹೋದ್ರು. ಮೋಸ್ಟ್ಲಿ ಅದು ಎಗರಿರೋದಕ್ಕೆ ನಾಯಿ ಏನೋ ಎಗರ್ತು ಅಂದ್ಕೊಂಡ್ವಿ. ಆಮೇಲೆ ಅವ್ರು ಅಲ್ಲೇ ಕೂತಿದ್ರಲ್ವ, ಅದು ನೋಡಿಬಿಟ್ಟು ಚಿರತೆ ಅಂತ ಕೂಗ್ಕೊಟ್ರು. ಆಗ ನೋಡಿದ್ರೆ ಬಾಲನೂ ಕಲರ್ ಕಾಣಿಸ್ತೆ ನಮಗೆ. ಅದು ಡೈರೆಕ್ಟಾಗಿ ರೂಮ್ ಒಳಗಡೆ ಹೋಯ್ತು. ಆಮೇಲೆ ನಾವಿಬ್ಬರು ಆಚೆ ಕಡೆ ಹೋಗಿ ಬಾಗಿಲು ಹಾಕ್ಕೊಂಡು ನಮ್ಮ ಸೊಸೆಗೆ ಫೋನ್ ಮಾಡಿ ಆಮೇಲೆ ಕರೆಸ್ಕೊಂಡ್ವಿ ಸರ್. ಅದು ಎಲ್ಲ ಬೋನು ಬಲೆ ಎಲ್ಲ ತಂದಿದ್ರು. ಆಮೇಲೆ ಮದ್ದು ತೊಗೊಬಂದು ಚುಚ್ಚಿ ಇದು ಮಾಡಿ ಎಳ್ಕೊಂಡು ಇಂಜೆಕ್ಷನ್ ಕೊಟ್ಟು ತೊಗೊಂಡೋದು. ಬೆಳಗ್ಗೆ ಇಂದು 7:30ರಿಂದ 8 ಗಂಟೆಯ ಸಮಯದಲ್ಲಿ ಚಿರತೆ ಒಂದು ಓಡಾಡ್ತಕ್ಕಂಥ ಒಂದು ಚಲನವಲನದ ವಿಡಿಯೋ ಒಂದು ವೈರಲ್ ಆಗುತ್ತೆ. 8 ಗಂಟೆ ಸುಮಾರಿಗೆ ಕುಂಟ್ಲುರಡಿ ಬಡಾವಣೆಯಲ್ಲಿ ವೆಂಕಟಲಕ್ಷ್ಮಮ್ಮ ಮತ್ತು ವೆಂಕಟೇಶ್ ಅವರ ಮನೆಗೆ ಚಿರತೆ ಏಕಾಏಕಿ ನುಗ್ಗಿ ಆತಂಕವನ್ನು ಸೃಷ್ಟಿ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಆ ದಂಪತಿಗಳು ಧೃತಿಯನ್ನುಗೆಡದೆ ಧೈರ್ಯವನ್ನು ಪ್ರದರ್ಶನ ಮಾಡಿ ಇವತ್ತು ನಾಗರಿಕರು ನಿಟ್ಟುಸಿರಿಂದ ನಿರಾತಂಕವಾಗಿ ಜೀವನ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರೋದ್ರೆ ತಪ್ಪಾಗಲಾರದು.